ಮೈಸೂರು ಅರಮನೆಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಬಹಳ ಅದ್ದೂರಿಯಾಗಿ ದಸರಾ ಸಂಭ್ರಮಾಚರಣೆಯನ್ನ ಮೈಸೂರಿನಲ್ಲಿ ಮಾಡಲಾಗ್ತಾ ಇದೆ. ಯದುವೀರರಿಂದ ಕಾಸ ಆಯುಧಗಳಿಗೆ ಪೂಜೆಯನ್ನ ಮಾಡಲಾಗಿರುವಂಥದ್ದು. ಪಟ್ಟದ ಆನೆ, ಹಸು, ಕುದುರೆ, ವಾಹನಗಳಿಗೆ ಪೂಜೆಯನ್ನ ಮಾಡಲಾಗಿದೆ. 10ನೇ ಬಾರಿ ಯದುವೀರರಿಂದ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಪೂಜೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಯದುವೀರ್. ಕಲ್ಯಾಣ ಮಂಟಪದಲ್ಲಿ ಕಾಸ ಆಯುಧಗಳಿಗೆ ಯದುವೀರ್ ಪೂಜೆಯನ್ನ ನೆರವೇರಿಸಿದ್ದಾರೆ. ನಂತರ ಪಟ್ಟದ ಆನೆ, ಹಸು, ಕುದುರೆ, ವಾಹನಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಮೈಸೂರು ಅರಮನೆಯಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಯದುವೀರರಿಂದ ಕಾಸ ಆಯುಧಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗ್ತಾ ಇದೆ. ನಾಡಿನೆಲ್ಲೆಡೆ ಇಂದು ಎಲ್ಲರೂ ಕೂಡ ಆಯುಧ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರು ಅರಮನೆಯಲ್ಲೂ ಕೂಡ ಬಹಳ ವಿಶೇಷವಾಗಿ ದಸರಾ ಸಂಭ್ರಮ ಮನೆ ಮಾಡಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕಾಸ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ. 10ನೇ ಬಾರಿ ಯದುವೀರರಿಂದ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇದೆ. ಪೂಜೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಯದುವೀರ್. ಕಲ್ಯಾಣ ಮಂಟಪದಲ್ಲಿ ಕಾಸ ಆಯುಧಗಳಿಗೆ ಯದುವೀರ್ ಪೂಜೆಯನ್ನ ನೆರವೇರಿಸಿದ್ದಾರೆ. ನಂತರ ಪಟ್ಟದ ಆನೆ, ಹಸು, ಕುದುರೆ, ವಾಹನಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳು ಕೂಡ ಆರಂಭ ಆಗಿದ್ವು. ಅದೇ ರೀತಿಯಲ್ಲಿ ಯದುವೀರರಿಂದ ಕಾಸ ಆಯುಧಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗಿದೆ. ಪಟ್ಟದ ಆನೆ, ಹಸು, ಕುದುರೆ, ವಾಹನಗಳ ಪೂಜೆಯನ್ನು ಕೂಡ ಯದುವೀರರಿಂದ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಪೂಜೆಯನ್ನು ಮುಂದುವರಿಸಿಕೊಂಡು ಯದುವೀರ್ ಬಂದಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಕಾಸ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಿದ್ದಾರೆ ಯದುವೀರ್. ನಂತರ ಪಟ್ಟದ ಆನೆ, ಹಸು, ಕುದುರೆ, ವಾಹನಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಇನ್ನು ದಸರಾವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ನಾಡಿನಾದ್ಯಂತ ಮೈಸೂರಿಗೆ ಬರ್ತಾ ಇದ್ದಾರೆ. ಹಾಗೆ ಮೈಸೂರು ಅರಮನೆಯಲ್ಲಿ ಇವತ್ತು ಕೂಡ ಬಹಳ ವಿಜೃಂಭಣೆಯಿಂದ ದಸರಾ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಕಾಸ ಆಯುಧಗಳಿಗೆ ಪೂಜೆಯನ್ನ ಮಾಡೋದು ಬಹಳ ವಿಶೇಷಣೀಯ. ಅದೇ ರೀತಿಯಾಗಿ ಪಟ್ಟದ ಆನೆ, ಹಸು, ಕುದುರೆ ಈ ರೀತಿಯಾಗಿ ವಾಹನ ಪೂಜೆಯನ್ನ ಕೂಡ ಯದುವೀರರಿಂದ ಮಾಡಲಾಗಿದೆ. 10ನೇ ಬಾರಿ ಯದುವೀರರಿಂದ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇರೋದು. ಹಾಗಾಗಿ ಬಹಳ ವಿಶೇಷವಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಒಂದು ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಆ ಆಯುಧಗಳಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಅನ್ನೋದಾಗಿ. ಇನ್ನು 10ನೇ ಬಾರಿ ಯದುವೀರರಿಂದ ಈ ರೀತಿಯಾಗಿ ವಿಶೇಷ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಕಲ್ಯಾಣ ಮಂಟಪದಲ್ಲಿ ಕಾಸ ಆಯುಧಗಳಿಗೆ ಯದುವೀರ್ ಪೂಜೆಯನ್ನ ನೆರವೇರಿಸಿದ್ದಾರೆ. ಹಾಗೆ ಪಟ್ಟದ ಆನೆ, ಹಸು, ಕುದುರೆ, ವಾಹನಗಳಿಗೂ ಕೂಡ ಯದುವೀರರಿಂದ ಪೂಜೆಯನ್ನ ಸಲ್ಲಿಸಲಾಗಿದೆ. ಹಾಗಾಗಿ ಮೈಸೂರು ಅರಮನೆಯಲ್ಲಿ ಒಂದು ಕಡೆ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರ್ತಾ ಇದೆ. ಇನ್ನು ರಾಜ ಪರಂಪರೆಯಂತೆ ನಾಡಿದ್ದು ಕೂಡ ಯದುವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆಯುಧ ಪೂಜೆಯ ಸಂಭ್ರಮವೂ ಕೂಡ ಅಲ್ಲಿ ಮನೆ ಮಾಡಿದೆ.
ಯಾವ್ದಾ? ಹಾಂ ಓಕೆ 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 ಹಾಂ ಅಡೆ अरे भाई हेलो अरे हाँ हाँ
ಮೈಸೂರು ಅರಮನೆಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಆಯುಧ ಪೂಜೆಯ ಕಳೆಗಟ್ಟಿದೆ ಮೈಸೂರಿನಲ್ಲಿ. ಹಾಗಾಗಿ ಸಾಕಷ್ಟು ಜನ ಆಯುಧ ಪೂಜೆಯಲ್ಲಿಯೂ ಕೂಡ ನಿರತರಾಗಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಯದುವೀರರಿಂದ ಖಾಸ ಆಯುಧಗಳಿಗೆ ಪೂಜೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕರ್ನಾಟಕದ ಜನತೆಗೇನೆ ಮೈಸೂರು ದಸರಾ ಅಂತ ಹೇಳಿದ್ರೆ ಒಂದು ರೀತಿ ವಿಶೇಷವಾಗಿರುತ್ತೆ. ಮೈಸೂರಿನ ಸುತ್ತಮುತ್ತ ಇರೋರಿಗೂ ಕೂಡ ಈ ಹಬ್ಬದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಸೆಳೆತ ಇರುತ್ತೆ. ಹಾಗೆ ಸದ್ಯ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಮೈಸೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. 10ನೇ ಬಾರಿ ಯದುವೀರರಿಂದ ಆಯುಧ ಪೂಜೆಯನ್ನ ಮಾಡಲಾಗಿದೆ. ಪೂಜೆಯನ್ನ ಯದುವೀರ್ ಹೀಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಪಟ್ಟದ ಆನೆಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ನಂತರದಲ್ಲಿ ಹಸು, ಕುದುರೆ ಹಾಗೆ ವಾಹನಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗತ್ತೆ. ಒಟ್ಟಾರೆಯಾಗಿ ಮೈಸೂರು ಅರಮನೆಯಲ್ಲಿ ದಸರಾದ ಸಂಭ್ರಮ ಇದೀಗ ಕಳೆಗಟ್ಟಿದೆ. 10ನೇ ಬಾರಿ ಯದುವೀರರಿಂದ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ಆಯುಧ ಪೂಜೆಗೆ ಇತಿಹಾಸ ಇದ್ದು ವಿಜಯನಗರ ಸಾಮ್ರಾಜ್ಯದ ನಾಡ ಹಬ್ಬದಿಂದ ಈ ಆಯುಧ ಪೂಜೆ ಅನ್ನೋದು ಆರಂಭ ಆಗಿದೆ. ಇನ್ನು 1610ರಲ್ಲಿ ರಾಜ ಒಡೆಯರವರು ನವರಾತ್ರಿ ಉತ್ಸವವನ್ನು ಪುನರಾರಂಭಿಸ್ತಾರೆ. ಇದನ್ನ ನಂತರದ ದಿನಗಳಲ್ಲಿ ಆಯುಧ ಪೂಜೆ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆಯುಧ ಪೂಜೆಯನ್ನಾಗಿ ಆಚರಣೆಯನ್ನ ಮಾಡಲಾಗತ್ತೆ. ಅದೇ ರೀತಿಯಾಗಿ ಇವತ್ತಿಯೂ ಕೂಡ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದೇ ರೀತಿಯಾಗಿ ಈಗ ಪಟ್ಟದ ಆನೆಗೆ ಪೂಜೆಯನ್ನ ಮಾಡಲಾಗ್ತಾ ಇದೆ. ನಂತರದಲ್ಲಿ ಹಸು, ಕುದುರೆ, ವಾಹನಗಳಿಗೂ ಕೂಡ ಪೂಜೆಯನ್ನ ಮಾಡಲಾಗತ್ತೆ. ನಂತರದ ದಿನಗಳಲ್ಲಿ ಆಯುಧ ಪೂಜೆಯನ್ನಾಗಿ ಇದನ್ನ ಮಾಡಿಕೊಂಡು ಬರ್ತಾ ಇರುವಂಥದ್ದು. ವಿಜಯದಶಮಿಯ ದಿನದಂದು ಪಾಂಡವರು ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಮರೆಮಾಚಿದ ಪುರಾಣದ ಕಥೆಯನ್ನು ಕೂಡ ಈ ಹಬ್ಬ ಪ್ರತಿನಿಧಿಸುತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ಒಂದು ಪೂಜೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಯಶಸ್ಸಿನ ಸಂಕೇತವಾಗಿ ಈ ಒಂದು ಹಬ್ಬ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಅದೇ ರೀತಿಯಲ್ಲಿ ಆಯುಧ ಪೂಜೆಯನ್ನ ಮಾಡಲಾಗ್ತಾ ಇದೆ. ಯದುವೀರರಿಂದ ಸದ್ಯ ಪಟ್ಟದ ಆನೆಯ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಬನ್ನಿ ಮರವು ಅರ್ಜುನನು ತನ್ನ ಆಯುಧಗಳನ್ನು ಮರೆಮಾಚಿದಂಥ ಸ್ಥಳ. ಆದ್ದರಿಂದ ಈ ಮರಕ್ಕೆ ಪೂಜೆಯನ್ನ ಸಲ್ಲಿಸೋದ್ರಿಂದ ಯಾವುದೇ ಕಾರ್ಯದಲ್ಲಿ, ವಿಶೇಷವಾಗಿ ಯುದ್ಧದಲ್ಲಿ ಯಶಸ್ಸು ಸಿಗತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗಾಗಿ ಆ ನಂಬಿಕೆಯಿಂದ ಈ ಪೂಜೆಯನ್ನ ಮಾಡಲಾಗತ್ತೆ. ಜೊತೆಗೆ ವಿಜಯದಶಮಿಯ ದಿನದಂದು ಆಯುಧ ಪೂಜೆಯು ಯಶಸ್ಸಿಗೆ ಮಾರ್ಗವನ್ನ ತೋರಿಸುತ್ತೆ. ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸೋದಕ್ಕೆ ಇದು ಶುಭ ಅನ್ನುವಂತಹ ನಂಬಿಕೆ ಇದೆ. ಹಾಗಾಗಿ ಈ ಕಲ್ಯಾಣ ಮಂಟಪದಲ್ಲಿ ಖಾಸ ಆಯುಧಗಳಿಗೆ ಈಗಾಗಲೇ ಯದುವೀರ್ ಪೂಜೆಯನ್ನ ಸಲ್ಲಿಸಿದ್ದಾಗಿದೆ. ನಂತರ ಪಟ್ಟದ ಆನೆಗೂ ಕೂಡ ಈಗ ಪೂಜೆ ಆಗ್ತಾ ಇದೆ. ಇದಾದ ನಂತರದಲ್ಲಿ ಹಸು, ಕುದುರೆ, ವಾಹನಗಳಿಗೂ ಕೂಡ ಪೂಜೆ ನೆರವೇರಲಿದೆ.
ಹಲೋ ಹಾಂ ಫೋನ್ ಎತ್ತಕ್ಕೆ ಬ್ಲೂಟೂತ್ ಇಲ್ಲ, ಬ್ಲೂಟೂತ್ ಚಾರ್ಜ್ ಖಾಲಿ ಆಗದ, ಅದು ಸಮಸ್ಯೆ. ಹಾಂ ಹಾಂ కొంచెం డిలే